ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರೂಜಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನೋಡಿ, ಮಾಸ ಭವಿಷ್ಯಗಳಲ್ಲಿ ಜುಲೈ ಮಾಸ ಭವಿಷ್ಯ, ಈ ಜುಲೈ ಅಂದ ತಕ್ಷಣವೇ ನಮಗೆ ಗೊತ್ತಾಗತ್ತೆ ಆಷಾಢ ಮಾಸ. ಆಷಾಢ ಮಾಸ ಜೂನ್ 25ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಜೂನ್ 25ನೇ ತಾರೀಕು ಸ್ಟಾರ್ಟ್ ಆಗುವಂತಹ ಆಷಾಢ ಮಾಸ ಜುಲೈ 24ನೇ ತಾರೀಕಿನವರೆಗೂ ಆಷಾಢ ಮಾಸ ಇರುತ್ತೆ. ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಆಡಿ ಶುಕ್ರವಾರ, ಆಡಿ ಮಾಸ ಅನ್ನುವಂತಹ ಪದ್ಧತಿಗಳು ಬಂದಿದೆ. ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅದರಲ್ಲಿ ಜೂನ್ 29ನೇ ತಾರೀಕು ಶುಕ್ರನ ಸ್ಥಾನ ಬದಲಾವಣೆ ಸಿಗುತ್ತೆ ನಿಮಗೆ. ಶುಕ್ರನ ಸ್ಥಾನ ಬದಲಾವಣೆ, ಮೇಷರಾಶಿಯಲ್ಲಿ ಇದ್ದಂತಹ ಶುಕ್ರ ಸ್ವಕ್ಷೇತ್ರನಾದಂತಹ ತನ್ನ ಸ್ವಂತ ಮನೆಯ ಆದಂತಹ ಋಷಭ ರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ. ಶುಕ್ರನ ಪ್ರವೇಶದಿಂದ ಎಷ್ಟೋ ಗ್ರಹಗತಿಗಳಲ್ಲಿ ಅನುಕೂಲಗಳು, ಅನಾನುಕೂಲಗಳು, ಎಷ್ಟೋ ರಾಶಿಗೆ ಶುಭ ಮತ್ತು ಅಶುಭಗಳು ಆರಂಭವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಮಾಸ ಭವಿಷ್ಯದಲ್ಲಿ ಮೇಷರಾಶಿಗೆ ನಾವು ತೆಗೆದುಕೊಂಡಾಗ, ಮೇಷರಾಶಿಗೆ ಗೊತ್ತಿದೆ 7.5 ಆರಂಭವಾಗಿದೆ. ಜೊತೆಯಲ್ಲಿ ಗುರುಬಲವು ಇಲ್ಲದಂತಹ ವಾತಾವರಣದಲ್ಲಿ ಕೂಡಿರುವಂತಹ ಸಂದರ್ಭದಲ್ಲಿ ಈ ಮೇಷರಾಶಿಗೆ ಶುಕ್ರನ 2ನೇ ಸ್ಥಾನ ಅವರಿಗೆ ಲಾಭದಾಯಕವಾದಂಥ ಸ್ಥಾನವಾಗುತ್ತೆ. ಈ ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಇಲ್ಲ ಸಲ್ಲದ ಅಪವಾದಗಳು, ಅಪನಿಂದನೆಗಳು, ಕಲಹಗಳು, ಗೊಂದಲಗಳು, ಬೇರೆ ಬೇರೆ ಮನಸ್ತಾಪಗಳು, ಕಷ್ಟದ ವಾತಾವರಣಗಳಲ್ಲಿ ಕೂಡಿದಂತಹ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಮಾಡುವಂಥ ಕೆಲಸ ಕೈಂಕರ್ಯಗಳಲ್ಲಿ ಹಣಕಾಸಿನ ಅನುಕೂಲಗಳಾಗುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಶುಕ್ರನ ಬಲದಿಂದ. ಜೊತೆಯಲ್ಲಿ ಕೋರ್ಟು ಕಚೇರಿಗಳ ವ್ಯವಹಾರಗಳೇನಾದರೂ ಇಟ್ಕೊಂಡಿದ್ರೆ ಅದರಲ್ಲಿ ಸಾಧಾರಣವಾದಂತಹ ಒಂದು ರೀತಿಯಾದಂತಹ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣಗಳನ್ನು ಜುಲೈ ತಿಂಗಳು ನಿಮಗೆ ಶುಕ್ರಗ್ರಹನ ಅನುಗ್ರಹದಿಂದ ನಿಮಗೆ ಕೂಡಿ ಬರುತ್ತೆ. ಮೇಷರಾಶಿಯವರಿಗೆ ಇತ್ತಗೆ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ, ನಮ್ಮನ್ನು ಕಾಪಾಡುವಂತಹ ವಾತಾವರಣಗಳು ಎಲ್ಲಿದೆ, ಹಾಗೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ, ಕಷ್ಟಗಳಿಗೆ ಸ್ವಲ್ಪ ವಾತಾವರಣಗಳು ಬದಲಾವಣೆಗಳಾಗುವಂತಹ ವಾತಾವರಣಗಳು ಮೇಷರಾಶಿಯವರಿಗೆ ಶುಕ್ರಗ್ರಹ ಒಂದು ರೀತಿಯಾದಂತಹ ಅದೃಷ್ಟದ ರೀತಿಯಲ್ಲಿ ನಿಮಗೆ ಸಿಗ್ತಾರೆ. ಈ ಶುಕ್ರಗ್ರಹನ ಬಲ ನಿಮಗೆ ಜುಲೈ ತಿಂಗಳು ಆದಷ್ಟೂ ಸಹ ಹಣಕಾಸಿನ ಗೊಂದಲಗಳಿಂದ ವಿಮುಕ್ತರಾಗ್ತೀರಿ. ಹಣಕಾಸಿನ ನೆರವು ಸಿಗುವಂತಹ ವಾತಾವರಣಗಳಿಗೆ ನಿಮಗೆ ಸೃಷ್ಟಿಯಾಗುತ್ತೆ. ನಾನು ಆಗಲೇ ಹೇಳಿದಂಗೆ ಯಾವುದಾದ್ರೂ ಸರ್ಕಾರಿ ಕೆಲಸಗಳಲ್ಲಿ, ಸರ್ಕಾರಿ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅಡೆತಡೆಗಳಿದ್ದರೆ ಸ್ವಲ್ಪ ನಿಮಗೆ ಅನುಕೂಲಗಳಾಗುವಂತಹ ವಾತಾವರಣಗಳು ಜುಲೈ ತಿಂಗಳು ಮೇಷರಾಶಿಗೆ ಒಂದು ರೀತಿಯಾದಂಥ ಅನುಗ್ರಹಕ್ಕೆ ನೀವೆಲ್ಲರೂ ಪ್ರಾಪ್ತರಾಗ್ತೀರಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ಮೇಷರಾಶಿಯವರು ಆದಷ್ಟು ಸಹ ಮಹಾಲಕ್ಷ್ಮಿ ಉಪಾಸನೆ, ನಿಮ್ಮ ಗ್ರಾಮದೇವರ ಪೂಜೆ ಪುನಸ್ಕಾರಗಳಿಂದ ನಿಮಗೆ ಇನ್ನೂ ಅನುಗ್ರಹಗಳಾಗುವಂಥ ವಾತಾವರಣಗಳು ಮೇಷರಾಶಿಗೆ. ನೋಡಿ, ವೃಷಭ ರಾಶಿಯವರಿಗೆ 2025 ಏಪ್ರಿಲ್ ತಿಂಗಳಿಂದಲೂ ಸಹ ದೊಡ್ಡ ಮಟ್ಟದ ಲಾಭದ ವಾತಾವರಣಗಳಿಂದ ಕೂಡಿರುವಂತಹ ವರ್ಷವಾಗಿರುತ್ತೆ. ಈ ವರ್ಷ ಪೂರ ವೃಷಭ ರಾಶಿಯವರಿಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳು ನಿಮಗೆ ತುಂಬ ಚೆನ್ನಾಗಿದೆ. ಇದರ ಜೊತೆಯಲ್ಲಿ ನಿಮಗೆ ಗುರುಬಲವಿದ್ದು ಎಲ್ಲ ಗ್ರಹಗತಿಗಳ ಯೋಗ ಫಲವಿದ್ದು, ಜೊತೆಯಲ್ಲಿ ರಾಶಿಯ ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರಗ್ರಹ ಸ್ವಕ್ಷೇತ್ರಕ್ಕೆ ಪ್ರವೇಶದಿಂದ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ವೃಷಭ ರಾಶಿಯವರಿಗೆ ಸಿಗುತ್ತೆ. ಯಾವ್ದಾದ್ರು ಸಾಲದ ಬಾಧೆಯಿಂದ ವಿಮುಕ್ತರಾಗುವಂತಹ ವಾತಾವರಣ, ಹಣಕಾಸಿನ ಹೂಡಿಕೆಯಲ್ಲಿ ಉತ್ತಮವಾದಂತಹ ಲಾಭ ಗಳಿಕೆಯ ವಾತಾವರಣ,
ವ್ಯಾಪಾರ ಉದ್ಯೋಗದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಹೇರಳವಾಗಿ ನಿಮಗೆ ಅನುಕೂಲವಾಗುತ್ತೆ. ಇದು ಜುಲೈ ತಿಂಗಳಲ್ಲಿ ಆರಂಭವಾಗುವಂತಹ ಈ ರೀತಿಯಾದಂತಹ ಒಂದು ಶುಭವಾದ ವಾತಾವರಣ ನಿಮಗೆ ಸುಮಾರು 48 ದಿನಗಳ ಕಾಲದ ಶುಭದ ವಾತಾವರಣಗಳು ವೃಷಭ ರಾಶಿಯವರಿಗೆ ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಎಲ್ಲ ಗ್ರಹಗತಿಗಳ ಅನುಕೂಲಕರವಾಗಿರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳಿಗೂ ಅನುಕೂಲ, ವ್ಯವಹಾರದಲ್ಲೂ ಅನುಕೂಲ, ಮಿತ್ರತ್ವದಲ್ಲೂ ಲಾಭದಾಯಕ, ಕುಟುಂಬದಲ್ಲಿ ಉತ್ತಮವಾದಂಥ ಸೌಖ್ಯದ ವಾತಾವರಣಗಳು ಖಂಡಿತವಾಗಿ ವೃಷಭ ರಾಶಿಯವರಿಗೆ ಸಿಗುತ್ತೆ. ವೃಷಭ ರಾಶಿಯ ಸ್ವಕ್ಷೇತ್ರಾಧಿಪತಿ ಬಂದು ಶುಕ್ರಗ್ರಹನೇ ಆಗಿರ್ತಾರೆ. ಶುಕ್ರಗ್ರಹ ಯೋಗವೇ ನಿಮಗೆ ಈ ಜುಲೈ ತಿಂಗಳು ನಿಮಗೆ ಆರಂಭವಾಗಿದೆ. ಆದ್ದರಿಂದ ಆದಷ್ಟು ಶುಕ್ರಗ್ರಹನ ಆರಾಧನೆ ಅಂತ ಅಂದಾಗ ನಿಮ್ಮ ರಾಶಿಯಾಧಿಪತಿ ಬಂದು ಶುಕ್ರನೇ ಆಗಿರ್ತಾನೆ. ಪರಮೇಶ್ವರನ ಪೂಜೆಯನ್ನು ಹೆಚ್ಚಿನದಾಗಿ ಮಾಡಬೇಕು. ಹೆಣ್ಣು ದೇವರು ಅಂತ ಅಂದಾಗೆ ಮಹಾಲಕ್ಷ್ಮಿಗೆ ಹೋಗಿ ಒಂದು ಆರಾಧನೆ ಉಪಾಸನೆಗಳನ್ನು ಮಾಡಿ ಸ್ವಲ್ಪ ಮೊಸರನ್ನು ನೈವೇದ್ಯ ಮಾಡೋದ್ರಿಂದ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ವೃಷಭ ರಾಶಿಯವರಿಗೆ ನಿರ್ಮಾಣ. ಜುಲೈನಲ್ಲಿ ಮಿಥುನ ರಾಶಿಗೆ ಏನು ಫಲಗಳು ಸಿಗುತ್ತೆ ಅಂತ ನೋಡುವಂತಹ ಒಂದು ವಾತಾವರಣ ಈಗಳಿದ್ದರೆ ನೋಡಿ, ಮಿಥುನ ರಾಶಿಯವರಿಗೆ ಗುರು ಪ್ರವೇಶವಾಗಿದ್ದಾರೆ. ಜೊತೆಯಲ್ಲಿ ಗುರುವಿನ ಜೊತೆಯಲ್ಲಿ ರವಿಯೂ ಪ್ರವೇಶವಾಗಿದ್ದು ಬೃಹಸ್ಪತ ಭಾಸ್ಕರ ಯೋಗ ಅನ್ನುವಂತಹ ಒಂದು ಯೋಗದಿಂದ ಕೂಡಿರುವಂತಹ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂತಹ ವಾತಾವರಣಗಳಿಂದ ಕೂಡಿದ್ದು, ಕೀರ್ತಿ ಅಭಿವೃದ್ಧಿಯಾಗುವಂತಹ ವಾತಾವರಣಗಳಿಂದ ಕೂಡಿದ್ದು, ಅನಾರೋಗ್ಯ ಪೀಡಿತವಾಗಿದ್ದಂತಹ ಜನಗಳಿಗೆ ಆರೋಗ್ಯದ ಯೋಗ ಭಾಗ್ಯ ನಿಮಗೆ ಸಿಗುವಂತಹ ವಾತಾವರಣಗಳಿಂದ ಕೂಡಿದ್ದು, ಶತ್ರು ಬಾಧೆಗಳಿಂದ ವಿಮುಕ್ತರಾಗುವಂತಹ ವಾತಾವರಣಗಳು, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವುದಕ್ಕೆ ಉತ್ತಮವಾದಂತಹ ದಿನಗಳು ನಿಮಗೆ ಜುಲೈ ತಿಂಗಳಿಂದ ಆರಂಭವಾಗುತ್ತೆ. ಆದರೆ ಜುಲೈ ತಿಂಗಳು ಆಷಾಢ ಮಾಸ ಆಗಿರೋದ್ರಿಂದ ಯಾವುದೇ ಶುಭ ಕಾರ್ಯಗಳನ್ನು, ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡದಲೇ ಇರುವಂತಹ ವಾತಾವರಣಗಳಿರೋದ್ರಿಂದ ಈ ತಿಂಗಳು ಇರುವಂತಹ ಯೋಗ ಫಲ ನಿಮಗೆ ಮುಂದಿನ ದಿನಗಳಲ್ಲೂ ಆರಂಭವಾಗುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಜುಲೈ ತಿಂಗಳು 24ನೇ ತಾರೀಕಿಗೆ ನಿಮಗೆ ಆಷಾಢ ಮುಕ್ತಾಯವಾಗಿ 25ನೇ ತಾರೀಕಿಂದ ನಮಗೆ ಶ್ರಾವಣ ಆರಂಭವಾಗುತ್ತೆ ಎಂದಾಗ ನೀವು ಜುಲೈ ತಿಂಗಳಿನಲ್ಲೇ ನಿಮಗೆ ಕೆಲಸ ಕಾರ್ಯಗಳನ್ನು ಆಷಾಢ ಮುಗಿದ ನಂತರದಲ್ಲಿ ಅಂದರೆ ಜುಲೈ 25ನೇ ತಾರೀಕು ಮೇಲೆ ನಿಮಗೆ ಶುಭ ಮುಹೂರ್ತಗಳು ಸಿಗುತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ರಾಷ್ಟ್ರಾಧಿಪತಿ ಬಂದ ಬುಧಗ್ರಹನಾಗಿರ್ತಾನೆ. ಅಲ್ಲಿ ಯೋಗ ಫಲದಲ್ಲಿ ಕೂಡಿರುವಂಥ 2 ರಾಶಿಗಳಿರುತ್ತೆ, ರವಿ ಮತ್ತು ಗುರು. ತಂದೆಯ ಮಗನ ಸ್ವಕ್ಷೇತ್ರಕ್ಕೆ ಬಂದಿರುವಂತಹ ಬೃಹಸ್ಪತಾಚಾರ್ಯರು ಅಂದರೆ ಗುರುಗ್ರಹ, ತಂದೆಯ ಮಕ್ಕಳ ಬಾಂಧವ್ಯತೆ, ತಂದೆಯಿಂದ ಏನಾದರೂ ಉಡುಗೊರೆ ಸಿಗುವಂಥದ್ದು, ತಂದೆಯ ಪಟ್ಟಂತಹ ಶ್ರಮದ ಫಲಗಳು ಮಗನಿಗೆ ದೊರಕುವಂತಹ ವಾತಾವರಣಗಳೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ಕೂಡಿ ಬಂದಿರುವಂತಹ ವಾತಾವರಣ. ಜೊತೆಯಲ್ಲಿ ಏನಾದರೂ ಸಮಸ್ಯೆಗಳು ಸಂಕಷ್ಟಗಳಿಂದ ಯಾವುದಾದ್ರೂ ಕೂಡಿರುತ್ತ ಗುರುಗಳೇ ಅಂತ ಅಂದಾಗ ನನಗೆ ಗೊತ್ತಿರುವಂತಹ ರೀತಿಯಲ್ಲಿ ಸ್ವಲ್ಪ ಶೀತದ ವಾತಾವರಣ, ಕೆಮ್ಮು, ನೆಗಡಿ, ಜ್ವರದ ಬಾಧೆಯಿಂದ ಬಳಲುವಂಥ ವಾತಾವರಣಗಳು ಕೊಡುತ್ತೆ. ಯಾಕೆಂದರೆ ಸಪ್ತಮದಲ್ಲಿ ಚಂದ್ರನ ದೃಷ್ಟಿ ಇರುತ್ತೆ. ಚಂದ್ರನ ದೃಷ್ಟಿ ನೇರವಾಗಿ ಮಿಥುನ ರಾಶಿಗೆ ಬೀಳೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಶೀತಮಯ ವಾತಾವರಣಗಳು ಸ್ವಲ್ಪ ಕಾಡುತ್ತೆ, ಸ್ವಲ್ಪ ಹಿಂಸೆಯನ್ನು ಕೊಡುವಂತಹ ವಾತಾವರಣಗಳಿರುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದ್ಯಾವುದು ಅಂಥ ಸಮಸ್ಯೆಗಳು ಕೂಡಿರುವಂತಹ ವಾತಾವರಣಗಳು ಬರೋದಿಲ್ಲ. ಜೊತೆಯಲ್ಲಿ ರಾಷ್ಟ್ರಾಧಿಪತಿ ಬಂದು ಬುಧಗ್ರಹನಾಗಿರೋದ್ರಿಂದ ಸ್ವಕ್ಷೇತ್ರಾಧಿಪತಿ ಅವನು. ಆದ್ದರಿಂದ ಬುಧಗ್ರಹ ಅಂತ ಅಂದಾಗ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಈ ಜುಲೈ ತಿಂಗಳಲ್ಲಿ ಆದಷ್ಟು ಸಹ ಎಲ್ಲ ಶುಕ್ರವಾರ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ಉಪಾಸನೆಗಳಾಗುತ್ತೆ, ಅದನ್ನು ಮಾಡಿಸಿ. ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆ ಆಷಾಢದಲ್ಲಿ ಬರುವಂತಹ ಹುಣ್ಣಿಮೆ ದಿನ ಯಾವುದಿರುತ್ತೆ ಅದನ್ನು ನೋಡಿಕೊಂಡು ಮಿಥುನ ರಾಶಿಯವರು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಾದರೆ ಮಾಡಿ, ಸಾಧ್ಯವಾಗಲಿಲ್ಲ ಅಂದರೆ ದೇವಸ್ಥಾನಗಳೆಲ್ಲ ಮಾಡುವಂಥ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಮಿಥುನ ರಾಶಿಯವರಿಗೆ ಖಂಡಿತ. ಭವಿಷ್ಯಗಳಲ್ಲಿ ಕರ್ಕಾಟಕ ರಾಶಿನೇ ತೆಗೆದುಕೊಳ್ತಾನೆ. ಕರ್ಕಾಟಕ ರಾಶಿಯಲ್ಲಿ ನೋಡಿ, ಈಗ ಪ್ರೆಸೆಂಟ್ ನಿಮಗೆ ಬುಧಗ್ರಹ ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬುಧಗ್ರಹ ಇರ್ತಾರೆ.
ಜುಲೈ 16ನೇ ತಾರೀಕು ಬುಧನ ಜೊತೆಯಲ್ಲಿ ರವಿಯ ಪ್ರವೇಶವಾಗುತ್ತೆ. ಈ ಬುಧನ ಜೊತೆಯಲ್ಲಿ ರವಿ ಬಂದಾಗ ಬುಧ ಆದಿತ್ಯ ಯೋಗ ಅಂತ ಆರಂಭವಾಗುತ್ತೆ. ಜೊತೆಯಲ್ಲಿ ಅಲ್ಲೇ ಸ್ವಕ್ಷೇತ್ರಾಧಿಪತಿಯಾದಂಥ ಚಂದ್ರಗ್ರಹನು ಜಂದು ಕೂತ್ಕೊಳ್ತಾರೆ. ಈ 3 ಗ್ರಹಗಳಿರೋದುವಂತಹ ಕರ್ಕಾಟಕ ರಾಶಿಗೆ ಉತ್ತಮ ಸ್ಥಾನದಲ್ಲಿರುವಂತಹ ಶನಿಯ ಬಲವೂ ಇದ್ದು, ಶನಿ ಬಲ ಇದೆ, ರವಿ ಬಲ ಇದೆ, ಬುಧ ಗ್ರಹನ ಅನುಗ್ರಹ ಇದೆ, ಚಂದ್ರಗ್ರಹನ ಯೋಗ ಫಲ ಇದೆ. ಇದೆಲ್ಲ ಯೋಗ ಫಲಗಳಿಂದ ಕರ್ಕಾಟಕ ರಾಶಿಯವರಿಗೆ ಭೂಮಿ ಪ್ರಾಪ್ತಿಯಾಗುತ್ತೆ. ನಿಮಗೆ ಪಿತ್ರಾರ್ಜಿತ ಸತ್ತುಗಳಲ್ಲೇನಾದರೂ ಕೋರ್ಟು ಕಚೇರಿಗಳ ಮೆಟ್ಟಲು ಏರಿದರೆ ಅದರ ಯೋಗ ಫಲ ನಿಮಗೆ ಸಿಗುತ್ತೆ. ಭೂಮಿಯಿಂದ ಯಾವುದಾದ್ರೂ ಕಲಹಗಳಿಂದ ಕೂಡಿರುವಂತಹ ವಾತಾವರಣಗಳಿದ್ದರೆ ಅದರಿಂದ ವಿಮುಕ್ತರಾಗುವಂತಹ ವಾತಾವರಣ ನಿಮಗೆ ಜುಲೈ ತಿಂಗಳಲ್ಲಿ ಅನುಕೂಲವಾಗುತ್ತೆ. ಭೂಮಿಯನ್ನು ಖರೀದಿ ಮಾಡಬೇಕು, ಮನೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡುವಂತಹ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು 24ನೇ ತಾರೀಕು ಆದ ನಂತರದಲ್ಲಿ ಇಂತಹ ಕೈಂಕರ್ಯಗಳಿಗೆ ನೀವು ಆರಂಭವನ್ನು ಮಾಡ್ಬೋದು. ಮನೆಯನ್ನು ಕಟ್ಟುವಂತಹ ಪ್ರಯತ್ನ ಅಥವಾ ಮನೆಯನ್ನು ಖರೀದಿ ಮಾಡುವಂಥ ಪ್ರಯತ್ನ ಮತ್ತು ಭೂಮಿಯನ್ನು ಖರೀದಿ ಮಾಡುವಂತಹ ದಿನಗಳು ಇವೆಲ್ಲವೂ ಸಹ ನಿಮಗೆ ಜುಲೈ ತಿಂಗಳು 24ನೇ ತಾರೀಕು ಮೇಲೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ 16ನೇ ತಾರೀಕು ಬರುವಂತಹ ರವಿ ಭಾಸ್ಕರ ನಿಮಗೆ ಬುಧ ಆದಿತ್ಯ ಯೋಗವನ್ನು ತಂದುಕೊಟ್ಟುವಂಥ ಸಂದರ್ಭದಲ್ಲಿ ಓದುವಂತಹ ಮಕ್ಕಳಿಗೂ ಸಹ ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತಮವಾದಂತಹ ಓದುವ ಆಸಕ್ತಿಯನ್ನು ಉಳ್ಳವರಂತರಾಗಿರ್ತಾರೆ. ಬಿಸ್ನೆಸ್ ಮಾಡುವಂಥವರಿಗಂತೂ ಸಹ ಕರ್ಕಾಟಕ ರಾಶಿಯವರು ಯಾರಾದರೂ ಸಹ ಬಿಸ್ನೆಸ್ ಮ್ಯಾನ್ಗಳಿದ್ದರೆ ಅದರಲ್ಲೂ ಸಹ ವಿಶೇಷವಾಗಿ ಹೋಟೆಲ್ ಬಿಸ್ನೆಸ್, ಲಿಕ್ಕರ್ ಬಿಸ್ನೆಸ್ ಇಂಥವ್ರಿಗಂತೂ ದೊಡ್ಡ ಮಟ್ಟದ ಲಾಭದ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಯಾಕೆಂದರೆ ನಿಮಗೆ 3 ಗ್ರಹಗಳ ಉಚ್ಚ ಸ್ಥಾನದ ಯೋಗ ಫಲ ಕರ್ಕಾಟಕ ರಾಶಿಯವರಿಗೆ ಇರುವಂಥದ್ದು. ಇದರಲ್ಲಿ ನೆಗೆಟಿವ್ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗಿ ಸಿಗುತ್ತೆ. ಯಾಕೆ ಅಂದರೆ ನಿಮಗೆ ಗುರುವಿನ ಬಲ ಇಲ್ಲ. ಗುರುವಿನ ಬಲವನ್ನು ಬಿಟ್ಟು ಮಿಕ್ಕಿದ ಎಲ್ಲ ಯೋಗ ಫಲವು ನಿಮಗಿದೆ. ಗುರುವು 12ನೇ ಮನೆಯಲ್ಲಿ ಗುರು ಬಂದಾಗ ನಿಮಗೆ ಗುರುವು ಶೂನ್ಯನಾಗ್ತಾನೆ. ನಿಮ್ಮ ಆರಂಭ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಂದಲೇ ಕೂಡಿದಂತಹ ದಿನಗಳು, ಪ್ರಯತ್ನಿಸಿದ ಕೆಲಸಗಳಲ್ಲಿ ಹಿನ್ನಡೆಯಾದಂಥ ದಿನಗಳನ್ನು ಕಂಡಿದ್ದಂಥವರು, ಮತ್ತು ಏನೇ ಪ್ರಯತ್ನ ಮಾಡಿದ್ರೂ ಸಹ ಅದರಲ್ಲಿ ಸಕ್ಸಸ್ಸನ್ನು ಕಾಣದಲೇ ಇದ್ದಂಥವರು, ಮತ್ತು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಸಣ್ಣ ಸಣ್ಣ ಶತ್ರುಬಾಧೆಗಳಿಂದ ಕೂಡಿದಂತಹ ಕರ್ಕಾಟಕ ರಾಶಿಯವರಿಗೆ ಈ ಜುಲೈ ತಿಂಗಳು ನಿಮಗೆ ಆದಷ್ಟು ಸಹ ಏನಕ್ಕೆ ಫಲ ಸಿಗುತ್ತೆ ಅಂತ ಅಂದರೆ ಆ ಶನಿಯ ಶೂನ್ಯತೆಯನ್ನು ಸಹ ಗುರುವಿನ ಬಲ ಇಲ್ಲದೆ ಇರುವಂಥ ಶೂನ್ಯತೆಯನ್ನು ಸಹ ಈ ಭಾಸ್ಕರ ಯೋಗ, ಬುಧ ಆದಿತ್ಯ ಯೋಗ, ಚಂದ್ರನ ಯೋಗ ಫಲ ಇವೆಲ್ಲವೂ ಸಹ ನಿಮಗೆ ಬೆನಿಫಿಟ್ ಕೊಡುತ್ತೆ. ನಿಮಗೆ ಅದೆಲ್ಲವೂ ಸಹ ಆ ಗುರುವಿನ ಬಲ ಇಲ್ಲದನ್ನೂ ಸಹ ಮರೆಸಿ ನಿಮಗೆ ಕೆಲಸ ಕೈಂಕರ್ಯಗಳಿಗೆ ಮುನ್ನಡೆಯನ್ನು ಬರುತ್ತೆ. ಕೆಲಸ ಕಾರ್ಯಗಳಿಗೆ ಆರಂಭಕ್ಕೆ ಉತ್ತಮವಾದಂಥ ಪ್ರೋತ್ಸಾಹವನ್ನು ಕೊಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಯೋಗ ಫಲವನ್ನು ಈ 3 ರಾಶಿಗಳು ತಂದುಕೊಡ್ತಾರೆ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವನು ಚಂದ್ರಗ್ರಹನಾಗಿರ್ತಾರೆ. ಚಂದ್ರನೇ ಸ್ವಕ್ಷೇತ್ರದಲ್ಲಿ ಇರೋದರಿಂದ ಇನ್ನೂ ಯೋಗ ಫಲಗಳಿಂದ ಕೂಡಿರುತ್ತೆ. ನೀವು ಅಷ್ಟೇ ಪರಮೇಶ್ವರನ ಆರಾಧನೆ, ಅದರಲ್ಲೂ ಸಹ ನಿಮ್ಮ ಮನೆದೇವರು ಯಾವುದಾದ್ರೂ ಶಿವ ಆಗಿದ್ದರೆ ಖಂಡಿತವಾಗಿ ಮಾಡಿ. ಧರ್ಮಸ್ಥಳ ಮಂಜುನಾಥ ಅದು ಅತ್ಯಂತ ಈ ಕರ್ಕಾಟಕ ರಾಶಿಯವರಿಗೆ ತುಂಬ ಫಲವನ್ನು ಕೊಡುತ್ತೆ. ಅದಕ್ಕೆ ಸಾಧ್ಯವಾದರೆ ಒಂದು ಬಾರಿ ಧರ್ಮಸ್ಥಳಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಶಿವನ ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ನಿಮಗೆ. ಸಿಂಹರಾಶಿಯನ್ನೇ ತೆಗೆದುಕೊಳ್ಳೋಣ. ಸಿಂಹರಾಶಿಯಲ್ಲಿ ಈಗ ಪ್ರೆಸೆಂಟ್ ಈಗಿರುವಂತಹ ರಾಶಿ ಯಾರು ಅಂತ ಅಂದರೆ ಕುಜ ಮತ್ತು ಕೇತುಗ್ರಹ ಸಿಂಹರಾಶಿಯಲ್ಲಿ ಕೂರ್ತಿದ್ದಾರೆ. ಜೊತೆಯಲ್ಲಿ ದ್ವಾದಶ ಸ್ಥಾನದಲ್ಲಿ ಬುಧ, ಚಂದ್ರ ಮತ್ತು ರವಿ ಬರೋದರಿಂದ ಸಿಂಹರಾಶಿಗೆ ಒಂದು ರೀತಿಯಾದಂತಹ ನಷ್ಟದ ದಿನಗಳು, ನಷ್ಟದ ಮಾಸ ಅಂತ ಅಂದರೆ ಅದು ತಪ್ಪಾಗೋದಿಲ್ಲ. ಜುಲೈ ತಿಂಗಳು ಸಿಂಹರಾಶಿಗೆ ಒಂದು ರೀತಿಯಾದಂತಹ ಕಷ್ಟ, ನಷ್ಟ, ಸಮಸ್ಯೆ, ಗೊಂದಲ ಈ ರೀತಿಯಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂತಹ ದಿನಗಳು ಜುಲೈ ತಿಂಗಳು ಸಿಂಹರಾಶಿಗಿದೆ. ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾಕೆ ಅಂತ ಅಂದರೆ ಜನ್ಮದಲ್ಲಿ ಕೂತಂತಹ ಕುಜಗ್ರಹ ಆರೋಗ್ಯದಲ್ಲಿ ಏರುಪೇರುಗಳನ್ನು, ಆರೋಗ್ಯದಲ್ಲಿ ಅಡೆತಡೆಗಳನ್ನು, ತೊಂದರೆ ತಾಪತ್ರೆಗಳನ್ನು, ಜೊತೆಯಲ್ಲಿ ಇರುವಂತಹ ಮಾರಕ ಸ್ಥಾನದಲ್ಲಿರುವಂತಹ ಕೇತುಗ್ರಹನೂ ಸಹಿತ ದೇಹದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ
ಪೆಟ್ಟುಗಳನ್ನು ಕೊಡುವಂತಹ ವಾತಾವರಣಗಳು. ಸಿಂಹರಾಶಿಯವರಿಗೆ ಎಚ್ಚರಿಕೆ ಏನಕ್ಕೆ ಅಂತಂದರೆ ನೋಡಿ, ನಿಮಗೆ ಅಷ್ಟಮದಲ್ಲಿ ಶನಿ ಇದ್ದು ಜನ್ಮದಲ್ಲಿ ಕುಜನಿದ್ದು ಜೊತೆಗೆ ಜನ್ಮದಲ್ಲಿ ಕೇತುಗ್ರಹ ಬರೋದರಿಂದ ಅಪಘಾತಗಳ ಸಂಭವಗಳು ಜಾಸ್ತಿ. ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಅಪಘಾತಗಳು, ಅಪನಿಂದನೆಗಳು, ಆರೋಗ್ಯದಲ್ಲಿ ಏರುಪೇರುಗಳು, ಕೆಲಸದಲ್ಲಿ ತುಂಬ ಅಡೆತಡೆಗಳು, ಗೊಂದಲವಾದಂತಹ ವಾತಾವರಣಗಳು, ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ನಿಮಗೆ ಇಲ್ಲ ಸಲ್ಲದ ಊಹಾಪೋಹಗಳು ಜಾಸ್ತಿ ನಿಮ್ಮ ಬಗ್ಗೆ ಹರಡುತ್ತಾರೆ. ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆದಷ್ಟು ಸಹ ನೋಡಿ, ಗುರುವಿನ ಬಲ ತುಂಬ ಚೆನ್ನಾಗಿದೆ ಸಿಂಹರಾಶಿಗೆ. ಗುರುಬಲ ಎಷ್ಟು ಯೋಗ ಫಲಗಳಿಂದ ಕೂಡಿರುತ್ತೋ ಇನ್ನು ಮಿಕ್ಕಿ ಗ್ರಹಗಳು ಸಹ ಅಷ್ಟೇ ಕ್ರೂರ ಸ್ಥಾನದಲ್ಲಿ ಕೂತಿದ್ದಾರೆ. ಶನಿಯಿಂದ ಹಿಡಿದು ರವಿ, ಚಂದ್ರ, ಬುಧ, ಕುಜ, ಕೇತು ಅನ್ನೋ ಎಲ್ಲ ಗ್ರಹಗಳ ಅನಾನುಕೂಲಗಳು ಜಾಸ್ತಿ ಇದೆ. ನಿಮಗೆ ಸಿಗುವಂಥದ್ದು ಗುರುಬಲ ಮತ್ತು ಶುಕ್ರಬಲ ಎರಡು ಮಾತ್ರ ನಿಮಗೆ ಚೆನ್ನಾಗಿದೆ. ಹಣಕಾಸು ಬರುತ್ತೆ, ಹಣಕಾಸಿದೆ, ವ್ಯವಹಾರಗಳು ನಡೆಯುತ್ತೆ. ವ್ಯವಹಾರಗಳು ಎಷ್ಟು ನಡೆಯುತ್ತೋ ಹಣಕಾಸು ಎಷ್ಟು ಬರುತ್ತೋ ಅಷ್ಟೇ ಗೊಂದಲಗಳು, ಅಷ್ಟೇ ಕಷ್ಟಗಳು, ಅಷ್ಟೇ ನಷ್ಟಗಳು, ಅಷ್ಟೇ ಸಮಸ್ಯೆಗಳು, ಎಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳ ಗೊಂದಲ ಗೂಡುಗಳಾಗುವಂಥ ಸನ್ನಿವೇಶಗಳು ಜುಲೈ ತಿಂಗಳು ಸಿಂಹರಾಶಿಯವರಿಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನೀವು ಒಂದಲ್ಲ ಎರಡಲ್ಲ, ಪ್ರತಿಯೊಂದು ದಿನವೂ ಒಂದೊಂದು ಆರಾಧನೆ ಮಾಡುವಂಥ ದಿನಗಳಿದೆ ನಿಮಗೆ. ಯಾಕೆ ಅಂದರೆ ಭಾನುವಾರ ಬಂದರೆ ಸೂರ್ಯನ ಉಪಾಸನೆಯನ್ನು ಮಾಡಬೇಕು, ಸೋಮವಾರ ಬಂದರೆ ಚಂದ್ರನ ಉಪಾಸನೆ ಮಾಡಬೇಕು, ಚಂದ್ರಗ್ರಹಣ ದೋಷದಲ್ಲಿದ್ದಾರೆ. ಮಂಗಳವಾರ ಬಂದರೆ ಕುಜ ದೋಷದಲ್ಲಿದ್ದರೆ ಕುಜನ ಆರಾಧನೆಯನ್ನು ಮಾಡಬೇಕು. ಬುಧವಾರ ಬಂದರೆ ಬುಧನೂ ದೋಷದಲ್ಲಿದ್ದಾನೆ, ಬುಧನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಗುರುಗ್ರಹ ಶುಕ್ರಗ್ರಹರ ಯೋಗ ಫಲ ಇದೆ, ಬಿಟ್ಟರೆ ಅದು ತಿರ್ಗಿ ನಿಮಗೆ ಶನಿಯೂ ದೋಷದಲ್ಲಿದ್ದಾರೆ, ಶನಿಯ ಉಪಾಸನೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿದಿನವೂ ಸಹ ನವಗ್ರಹ ಉಪಾಸನೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮನೆಯಲ್ಲಿ ಈ ಜುಲೈ ತಿಂಗಳಲ್ಲೇ ಸಾಧ್ಯವಾದರೆ ಮನೆಯಲ್ಲಿ ಒಂದು ನವಗ್ರಹ ಪೂಜೆಯನ್ನು, ಶನಿ ಶಾಂತಿಯನ್ನು, ಹೆಚ್ಚಿನದಾಗಿ ನವಗ್ರಹ ದಾನವನ್ನು ಮಾಡುವಂಥದ್ದು. ನವಗ್ರಹ ಪೂಜೆಗಳನ್ನು ಮಾಡಿ ಯಾರಾದರೂ ಋತ್ವೀಕರಿಗೆ ಅಂದರೆ ಬ್ರಾಹ್ಮಣರಿಗೆ ನವಧಾನ್ಯವನ್ನು ದಾನವನ್ನು ಕೊಡುವಂಥದ್ದು, ಕೂಷ್ಮಾಂಡವನ್ನು ದಾನವನ್ನು ಕೊಡುವಂಥದ್ದು, ಇದನ್ನು ಮಾಡಿ ನಿಮಗೆ ಅನುಕೂಲಕರವಾಗುತ್ತೆ. ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಂದು ಉಪಾಸನೆಯನ್ನು, ಆರಾಧನೆಯನ್ನು ಮಾಡಿ ನಿಮಗೆ ಅನುಕೂಲವಾಗುತ್ತೆ. ಆದರೆ ವಿಶೇಷವಾಗಿ ನಾನು ತಿಳ್ಕೊಳ್ಬೇಕಾಗ್ತದೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಎಚ್ಚರಿಕೆಯನ್ನು ವಹಿಸಿ. ಸ್ವಲ್ಪ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಚಲಾವಣೆಯನ್ನು. ಕನ್ಯಾ ರಾಶಿಯ ಮಾಸ ಭವಿಷ್ಯ ತೆಗೆದುಕೊಂಡಾಗ ನೋಡಿ, ಕನ್ಯಾ ರಾಶಿಯವರಿಗೆ ಸುಮಾರು ಯೋಗ ಫಲಗಳು ಕೂಡಿದೆ. ಅಷ್ಟೇ ಸಮಸ್ಯೆಗಳ ಗೊಂದಲಮಯವಾದಂಥ ವಾತಾವರಣಗಳು ಕೂಡಿದೆ. ಸಪ್ತಮದಲ್ಲಿ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿಗೆ ಬಂದರೆ, ದ್ವಾದಶದಲ್ಲಿ ಕುಜ ಮತ್ತು ಕೇತುಗ್ರಹ ಸೇರಿಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಗೊಂದಲಮಯವಾದಂಥ ವಾತಾವರಣಗಳಿರುತ್ತೆ. ಅದನ್ನು ಬಿಟ್ಟರೆ ಯೋಗ ಏನೇನು ಇದೆ ಅಂತಂದರೆ ನಿಮಗೆ ನೋಡಿ, ಬುಧನ ಯೋಗ ತುಂಬ ಚೆನ್ನಾಗಿದೆ, ಗುರುಬಲ ಮತ್ತು ಶುಕ್ರ ಬಲ ತುಂಬ ಚೆನ್ನಾಗಿದೆ. ಹಣಕಾಸಿನ ಹೂಡಿಕೆ, ಹಣಕಾಸಿನ ಅನುಕೂಲಗಳು, ವ್ಯವಹಾರದಲ್ಲಿ ಪ್ರಗತಿಗಳನ್ನು ಕಾಣುವಂತಹ ದಿನಗಳು ಕನ್ಯಾ ರಾಶಿಗೆ ತುಂಬ ಹೆಚ್ಚಿನದಾಗಿರುತ್ತೆ. ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿದೆ. ನೀವು ಯೋಚನೆ ಮಾಡುವಂತಹ ಕೆಲಸ ಕೈಂಕರ್ಯಗಳು ನಿಮಗೆ ಸಫಲತೆಯನ್ನು ತಂದುಕೊಡುತ್ತೆ. ದೈವತಾ ಆರಾಧನೆಯಲ್ಲಿ ತುಂಬ ಮಗ್ನರಾಗುವಂತಹ ಯೋಚನೆಗಳು ತುಂಬ ಚೆನ್ನಾಗಿ ತಂದುಕೊಡುತ್ತೆ. ತೀರ್ಥಕ್ಷೇತ್ರ, ತೀರ್ಥಯಾತ್ರೆಗಳನ್ನು ಮಾಡುವಂತಹ ಯೋಗ ಫಲಗಳನ್ನು ತಂದುಕೊಡುತ್ತೆ. ಹೊಸ ಹೊಸ ಕೆಲಸಗಳನ್ನು ಮಾಡುವಂಥ ಆಲೋಚನೆಗಳನ್ನು ತಂದುಕೊಡುತ್ತೆ. ಗುರುವಿನ ಬಲ ತುಂಬ ಚೆನ್ನಾಗಿರೋದ್ರಿಂದ, ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ಭೂಮಿಯಲ್ಲಿ ಉತ್ತಮವಾದಂಥ ಫಸಲುಗಳನ್ನು ಬೆಳೆಯಬಹುದು. ಉತ್ತಮವಾದಂಥ ಹೈನುಗಾರಿಕೆಯಲ್ಲಿ ಲಾಭವನ್ನು ಮಾಡುವಂಥದ್ದು. ನಿಮ್ಮ ಪ್ರಾಮಾಣಿಕತೆಯನ್ನು ಹೊಗಳಿ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಬಡ್ತಿ ಸಿಗುವಂಥ ವಾತಾವರಣಗಳು, ಪ್ರಮೋಷನ್ ಸಿಗುವಂಥ ವಾತಾವರಣಗಳು, ಇವೆಲ್ಲವೂ ಸಹ ಸಿಗುವಂಥ ದಿನಗಳು ಕನ್ಯಾ ರಾಶಿಯವರಿರುತ್ತೆ. ಇಷ್ಟೆಲ್ಲವೂ ಸಹ ತುಂಬ ಆತುರದ ನಿರ್ಧಾರಗಳು, ತುಂಬ ಒಡನಾಟಗಳು, ತುಂಬ ಕೆಲಸಗಳಲ್ಲಿ ಒತ್ತಡಗಳಿಂದ ಕೂಡಿರುವಂತಹ ಕನ್ಯಾ ರಾಶಿಯವರಿಗೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥ ಸನ್ನಿವೇಶಗಳು, ದೇಹದಲ್ಲಿ ಆಯಾಸದ ವಾತಾವರಣ, ಆರೋಗ್ಯದಲ್ಲಿ ಅಜೀರ್ಣತೆಯ ವಾತಾವರಣ, ಗ್ಯಾಸ್ಟ್ರಿಕ್ ಅಂತೀವಲ್ಲ, ಅಸಿಡಿಟಿ ಅಂತ ಹೇಳ್ತಿರ್ತೀವಲ್ಲ, ಅಂತಹ ವಾತಾವರಣಗಳನ್ನು ತಂದುಕೊಡುತ್ತೆ. ದೇಹದಲ್ಲಿ ಸುಸ್ತು ಸಂಕಟದ ವಾತಾವರಣಗಳನ್ನು ತಂದುಕೊಡುವಂಥ, ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ವಾತಾವರಣಗಳು ಕನ್ಯಾ ರಾಶಿಗಿರುತ್ತೆ. ಅದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗ್ತದೆ. ಅದನ್ನು ಬಿಟ್ಟರೆ ಕೆಲಸ ಕೈಂಕರ್ಯಗಳಲ್ಲಿ ಏನು ತೊಂದರೆ ಇಲ್ಲ. ದೃಷ್ಟಿಯ ವಾತಾವರಣ, ನಿಮ್ಮ ಬೆಳವಣಿಗೆಯನ್ನು ನೋಡಿ, ನಿಮ್ಮ ಕೆಲಸ ಕೈಂಕರ್ಯಗಳನ್ನು ನೋಡಿ ತುಂಬ ಜನಗಳು ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಪಡುವಂಥ ಜನಗಳು, ದೃಷ್ಟಿಯನ್ನು ಹಾಕುವಂಥ ಜನಗಳು ತುಂಬ ಜನ ಇರ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಏನೇ ಕೆಲಸಗಳನ್ನು ಮಾಡೋದು ಸಹ ಆದಷ್ಟು ಗೌಪ್ಯತೆಯಿಂದ
ಕೆಲಸ ಕೈಂಕರ್ಯಗಳನ್ನು ಮಾಡುವಂಥ ತೋರಿಕೆಯ ಕೆಲಸಗಳನ್ನು ಮಾಡೋದಕ್ಕಿಂತಲೂ ಸಹ ತೋರಿಕೆ ಇಲ್ಲದ ರೀತಿಯಲ್ಲಿ ಕೆಲಸ ಕೈಂಕರ್ಯಗಳನ್ನು ಮಾಡುವುದು ಕನ್ಯಾ ರಾಶಿಗೆ ಅತ್ಯಂತ ಲಾಭದಾಯಕ. ಇಲ್ಲವಾದರೆ ಮನುಷ್ಯನ ಕಣ್ಣಿಗೆ ದೃಷ್ಟಿಯ ದೋಷಗಳಿಗೆ ಗುರಿಯಾಗಿ ನಾವು ಹೇಳ್ತೀವಲ್ಲ, ಮನುಷ್ಯನ ಕಣ್ಣಿಗೆ ಮರವೇ ಸಿಡಿದೋಗುತ್ತೆ ಅಂತ, ಆ ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಮತ್ತೊಮ್ಮೆ ನಾನು ಹೇಳ್ತೇನೆ. ರಾಶಿ ಅಧಿಪತಿ ಬಂದು ಬುಧಗ್ರಹನಾಗಿರ್ತಾರೆ. ಬುಧಗ್ರಹನೇ ಅಧಿಪತಿ ಆಗಿರೋದ್ರಿಂದ ನಿಮಗೆ ಮಹಾವಿಷ್ಣುವಿನ ಉಪಾಸನೆ, ನೀವು ಸಹ ಈ ರಾಶಿಯವರು ಸಹ ಸತ್ಯನಾರಾಯಣ ಪೂಜೆ, ಮಹಾವಿಷ್ಣುವಿನ ಉಪಾಸನೆ, ಮಹಾವಿಷ್ಣುವ ದೇವಸ್ಥಾನಕ್ಕೆ ಹೋಗಿ ಒಂದು ಆರಾಧನೆ, ತುಳಸಿ ಅರ್ಚನೆ, ಇದೆಲ್ಲವೂ ಸಹ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಭಗವಂತನಾದಂತಹ ಮಹಾವಿಷ್ಣುವಿನ ಅನುಗ್ರಹ ನಿಮಗೆಲ್ಲರಿಗೂ ಸಹ ಪ್ರಾಪ್ತವಾಗುತ್ತೆ ಅಂತ ಈ ಸಂದರ್ಭದಲ್ಲಿ. ತುಲಾರಾಶಿಯ ಮಾಸ ಭವಿಷ್ಯ. ತುಲಾರಾಶಿಗೆ ಉತ್ತಮವಾದಂಥ ಯೋಗ ಫಲಗಳೇ. ಈ ವರ್ಷದಲ್ಲಿ ಉತ್ತಮವಾದಂಥ ಯೋಗ ಫಲಗಳಿರುವಂತಹ ರಾಶಿಗಳಲ್ಲಿ ತುಲಾರಾಶಿಯೂ ಸಹ ಉತ್ತಮವಾದಂಥ ರಾಶಿಯಾಗಿ ಸೇರಿಕೊಳ್ಳುತ್ತೆ. ತುಲಾರಾಶಿಗೆ ಎಲ್ಲ ಗ್ರಹಗತಿಗಳ ಯೋಗ ಫಲ ತುಂಬ ಚೆನ್ನಾಗಿದೆ. ಯಾವುದಾದ್ರೂ ಒಂದು ದೋಷಗಳಿದೆಯಾ ಅಂತ ಖಂಡಿತವಾಗಿ ನಾವು ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲವೂ ಚೆನ್ನಾಗಿದೆ. ಜೊತೆಯಲ್ಲಿ ಆತುರದ ನಿರ್ಧಾರಗಳು ಜಾಸ್ತಿ ನಿಮ್ಮನ್ನು ಕಾಡುತ್ತೆ. ತುಲಾರಾಶಿಗೆ ಶುಕ್ರನ ಯೋಗ ಫಲ ತುಂಬ ಚೆನ್ನಾಗಿದೆ. ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ. ರವಿ ಭಾಸ್ಕರನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಅನುಕೂಲಗಳನ್ನು ಮಾಡುವಂಥ ಕುಜಗ್ರಹನು ಯೋಗದಲ್ಲಿದ್ದಾರೆ. ಶನಿಗ್ರಹ 6ನೇ ಮನೆಯಲ್ಲಿದ್ದಾಗ ಸಣ್ಣ ಪುಟ್ಟ ವ್ಯಯಸ್ಥಾನ ಅಂತ ಹೇಳ್ತಿರ್ತೀವಿ. ಅದಕ್ಕೆ ನಿಮ್ಮ ಆಲೋಚನೆ, ನಿಮ್ಮ ಮಾಡುವಂಥ ಎಲ್ಲ ನಿರ್ಧಾರಗಳು ತುಂಬ ಆತುರತೆಯಿಂದ ಇರುತ್ತೆ. ನಿಮಗೆ ತುಂಬ ವೆರಿ ಸ್ಪೀಡಾಗಿರ್ತೀರಿ ನೀವು. ಈ ತುಂಬ ಆತುರ ಇದೆಯಲ್ಲ, ತುಂಬ ಓವರ್ ಸ್ಪೀಡ್ ಅಂತೀವಲ್ಲ, ಅದು ಸಣ್ಣ ಪುಟ್ಟ ಸಣ್ಣದಾದಂಥ ಒಂದು ಕ್ರ್ಯಾಶ್ ಮಾಡುತ್ತದು. ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ. ಯಾರೋ ದುಡ್ಡು ಕೇಳ್ತಾರೆ ಅಂತ ಯಾರಿಗೋ ಕೊಡ್ತೀರಿ, ದುಡ್ಡು ವಾಪಸ್ ಬರಲ್ಲ. ನಿಮ್ಮ ಹತ್ರ ನೈಸೇ ಮಾತಾಡ್ತಾರೆ, ನಿಮ್ಮ ಮೈಂಡನ್ನು ಕ್ಲೀನಾಗೆ ವಾಶ್ ಮಾಡ್ತಾರೆ, ಅವ್ರಿಗೇನು ಬೇಕೋ ಅದನ್ನು ಗಿಟ್ಟಿಸ್ಕೊಳ್ತಾರೆ, ನಿಮ್ಮನ್ನು ಸೇಡಿ ಬಿಡ್ತಾರೆ. ಈ ರೀತಿಯಾದಂತಹ ಗೊಂದಲಗಳಿಗೆ ನೀವು ಹೋಗ್ತೀರಿ. ಯಾಕೆಂದರೆ ಹಣಕಾಸಿನ ಅನುಕೂಲ ಚೆನ್ನಾಗಿದೆ ನಿಮಗೆ, ವ್ಯವಹಾರಗಳು ತುಂಬ ಪ್ರಗತಿಯಲ್ಲಿದೆ, ನಿಮಗೆ ಮಾಡಿದಂಥ ಎಲ್ಲ ಕೆಲಸ ಕೈಂಕರ್ಯಗಳು ತುಂಬ ಅನುಕೂಲಕರವಾದಂಥ ವಾತಾವರಣಗಳಿಂದ ಕೂಡಿರುತ್ತೆ. ಕೊನೆಗೆ ನಿಮಗೇನಾಗುತ್ತೆ, ಎಲ್ಲವೂ ಅನುಕೂಲವಾಗಿದ್ದಾಗ ಯಾರೋ ದೇಹಿ ಅಂತ ಬಂದಾಗ, ಯಾರೋ ಕಷ್ಟ ಅಂತ ಬಂದಾಗ ಅವನಿಗೆ ಸಹಾಯ ಮಾಡೋಕ್ಕೆ ಹೋಗ್ತೀರಿ ನೀವು, ಅಲ್ಲಿ ಗೊಂದಲಗಳಿಗೆ ಗೂಡಾಗ್ತೀರಿ ನೀವು. ಆ ಕಷ್ಟಕ್ಕೆ ನೆರವಾದಂಥ ನೀವು ನಿಮ್ಮನ್ನು ನೆನೆಯೋದಿಲ್ಲ ತಿರ್ಗ, ಅಷ್ಟೇ ನಿಮ್ಮಿಂದ ಎಲತ್ತೋಗಂತಾನೆ ನಿಮ್ಮನ್ನು ಬಿಡ್ತಾನೆ ಅಷ್ಟೇ. ಅದನ್ನೇ ನೀವು ರಿಟರ್ನ್ ಕಾಸು ಕೇಳಕ್ಕೆ ಹೋದಾಗ ನೀವು ಅವನ ಜೊತೆ ದುಶ್ಮನ್ ಆಗ್ತೀರಿ. ಈ ರೀತಿಯಾದಂಥ ವಾತಾವರಣ ತುಲಾರಾಶಿಗಿರುತ್ತೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆರೋಗ್ಯದಲ್ಲಿ ಉತ್ತಮವಾದಂಥ ಅನುಕೂಲಕರವಾದಂಥ ವಾತಾವರಣ ಇದೆ. ಆರೋಗ್ಯ ಪ್ರಗತಿಯಲ್ಲಿದೆ. ಆರೋಗ್ಯ ತುಂಬ ದೃಢಕಾಯಕವಾದಂತಹ ಆರೋಗ್ಯಕರ, ಇದೆಲ್ಲವೂ ಚೆನ್ನಾಗಿದೆ. ಮತ್ತು ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ರವಿ ಬುಧ ಆದಿತ್ಯ ಯೋಗ ತುಂಬ ಚೆನ್ನಾಗಿರುತ್ತೆ ನಿಮಗೆ. ನೀವು ಸಹ ಹೊಸ ಏನಾದರೂ ಖರೀದಿ ಮಾಡಲಿಕ್ಕೆ, ಅದರಲ್ಲೂ ಸಹ ಹೆಚ್ಚಿನದಾಗಿ ವಾಹನ ಖರೀದಿ ಮಾಡಲಿಕ್ಕೆ ತುಂಬ ಆಸಕ್ತರಾಗಿರ್ತೀರಿ. ವಾಹನವನ್ನು ತೆಗೆದುಕೊಳ್ಬೇಕು, ವಾಹನವನ್ನು ಬದಲಾವಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಮನೆ ಕಟ್ಟುವಂಥ ಯೋಗ, ಒಂದು ಮನೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದಾಗ ಅದು ಶ್ರಾವಣ ಮಾಸದಲ್ಲಿ ವಾಸ್ತುಪುರುಷನ ರಾಜಯೋಗ ಅಂತ ಹೇಳ್ತಿರ್ತೀವಿ. ಅದು ಈ ತುಲಾರಾಶಿಗೆ ತುಂಬ ಅನುಕೂಲಕರವನ್ನು ಮಾಡಿಕೊಡುತ್ತೆ. ನೀವು ಯಾರನ್ನೂ ಕೇಳಬೇಕಾಗಿರೋದಿಲ್ಲ. ವಾಸ್ತುಪುರುಷನ ರಾಜಯೋಗ ಶ್ರಾವಣ ಮಾಸದಲ್ಲಿ ಬರೋದರಿಂದ ನೀವು ಮನೆಯನ್ನು ಕಟ್ಟೋದಕ್ಕೆ ಉತ್ತಮವಾದಂಥ ದಿನಗಳು ಸಿಗುತ್ತೆ. ಯಾಕೆಂದರೆ ನಿಮಗೆ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ ಎಲ್ಲವೂ ಸಹ ಉತ್ತಮವಾದಂಥ ಗ್ರಹಗತಿಗಳ ಯೋಗ ಫಲದಿಂದ ತುಲಾರಾಶಿಯವರಿಗೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಲೀಸಾಗಿ ನೀರು ಕುಡಿದ ರೀತಿಯಲ್ಲಿ ಮಾಡ್ಬೋದು. ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ನೀವು ಎಲ್ಲಿ ಯೋಚನೆ ಮಾಡಬೇಕು ಅಂದರೆ, ಯಾರಿಗಾರು ಸಹಾಯ ಮಾಡಬೇಕಾ ಅಂತ ಅಂದಾಗ ದಿಢೀರನ್ನು ಮಾಡೋದು ಬಿಟ್ಟು ಸ್ವಲ್ಪ ಆಲೋಚನೆ ಮಾಡಿ, ಇವನು ನನ್ನಿಂದ ಏನಾದರೂ ಈಸ್ಕೊಳ್ಳೋಕ್ಕೆ ಯೋಗ್ಯವಾಗಿದ್ದಾನಾ, ಇವನು ಕೊಟ್ಟರೆ ಮತ್ತೆ ಇವನಿಂದ ಏನಾದರೂ ಸಹಕಾರ ಸಿಗುತ್ತಾ, ನಾವು ಕೊಟ್ಟಿರುವಂಥ ವಸ್ತುಗಳು ಮತ್ತೆ ವಾಪಸ್ ಬರುತ್ತಾ, ಇಷ್ಟನ್ನು ಯೋಚನೆ ಮಾಡಿ ಮಾತ್ರ ವ್ಯವಹಾರವನ್ನು ಮಾಡಿ. ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂಥ ವಾತಾವರಣ ತೆಗೆದುಕೊಂಡಿರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ಬದಲಾವಣೆಗಳಾಯ್ತಾ ಗುರುಗಳೇ? ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಅಂಥ ಯಾವ ಬದಲಾವಣೆಗಳು ನಿಮ್ಮನ್ನು ನೋಡೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಪಂಚಮದಲ್ಲಿ ಶನಿ, ಅತಿಯಾದಂಥ ಕೋಪದ ವಾತಾವರಣ,
ಆತುರದ ನಿರ್ಧಾರಗಳು, ಅತಿಯಾದಂಥ ಕೋಪದ ವಾತಾವರಣ, ಆತುರದ ನಿರ್ಧಾರಗಳು ನಿಮಗೆ ಅದೇ ದೊಡ್ಡ ಮಾರಕವನ್ನಾಗಿ ಮಾಡಿಕೊಡುತ್ತೆ. ಸಪ್ತಮದಲ್ಲಿ ಶುಕ್ರನ ದೃಷ್ಟಿ, ಹಣಕಾಸಿನ ಏರಳವಾದಂತಹ ಮೋಸದ ವಾತಾವರಣ, ಹಣಕಾಸಿನಲ್ಲಿ ಮೋಸ ಹೋಗುವಂತಹ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಅಷ್ಟಮದಲ್ಲಿ ಗುರು ಬರೋದ್ರಿಂದ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುತ್ತೆ. ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಅಡೆತಡೆಗಳಾಗುತ್ತೆ, ತೊಂದರೆಗಳು, ತಾಪತ್ರಗಳಾಗುತ್ತೆ. ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲಿ ತುಂಬ ಅನಾನುಕೂಲಗಳನ್ನು ನೋಡುವಂತಹ ವಾತಾವರಣ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಮತ್ತು 9ನೇ ಮನೆಯಲ್ಲಿ ನಿಮಗೆ ರವಿ ಮತ್ತು ಬುಧ, ಇದು ನಿಮಗೆ ಯೋಗ ಫಲ. ನಿಮ್ಮ ಎಷ್ಟೇ ಕಷ್ಟಗಳು ಬಂದರೂ ಸಹ ಎದುರಿಸುವಂತಹ ಚಾಕುಚಕ್ಯತೆ, ಎದುರಿಸುವಂತಹ ಬುದ್ಧಿ ಚಾತುರ್ಯತೆ ಇದೆಲ್ಲವೂ ನಿಮಗಿದೆ. ಏನು ಯೋಚನೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಸೊಲ್ಯೂಷನ್ ಹುಡಿಕೊಳ್ಳಬೇಕು, ಸಮಸ್ಯೆಗಳಿಂದ ಹೆಂಗೆ ನಾವು ವಿಮುಕ್ತರಾಗಬೇಕು, ಯಾರು ಒಳ್ಳೆಯರು ಯಾರು ಕೆಟ್ಟವರು, ಇದೆಲ್ಲವೂ ಆಲೋಚನೆ ಮಾಡುವಂಥ, ಗ್ರಹಿಸುವಂಥ ಶಕ್ತಿ, ಗ್ರಹಣ ಶಕ್ತಿ, ಗ್ರಹಿಕಾ ಶಕ್ತಿ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ಅದು ನಿಮಗೆ ಒಂದು ರೀತಿಯಾದಂಥ ವರದಾನ ಅಂತ ಹೇಳ್ಬೋದು. ಬುಧ ಗ್ರಹಣ ಯೋಗ ತುಂಬ ಚೆನ್ನಾಗಿದೆ. ನಿಮಗೆ ಬುಧನ ಯೋಗ ನಿಮಗೆ ಆಲೋಚನೆ ಮಾಡುವಂಥ ಶಕ್ತಿ ಇದೆಯಲ್ಲ, ಅದೇ ನಿಮಗೆ ಉತ್ತಮವಾದಂತಹ ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ವರದಾನ. ಅದ್ರ ಜೊತೆಯಲ್ಲಿ ನಿಮಗೆ ರವಿಯೂ ಸಹ ಸೇರಿಕೊಂಡ್ರಿಂದ ನಿಮಗೆ ಕೀರ್ತಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಒಳ್ಳೆಯತನ, ನೀವು ಎಷ್ಟೇ ಜನ ಏನೇ ಅಂದ್ಕೊಂಡ್ರು ಅದನ್ನು ಹೊಗಳುವಂಥ, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಮಾತನಾಡುವಂಥ ವ್ಯಕ್ತಿಗಳಂತೂ ಒಂದು ಪಂಗಡ ಖಂಡಿತವಾಗಿ ನಿಮಗೆ ಸಿಗ್ತಾರೆ. ಅವರಿಂದ ನಿಮಗೆ ಉತ್ತಮವಾದಂತಹ ನೆರವು ಸಿಗುವಂಥ ವಾತಾವರಣಗಳು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ನಂತರದಲ್ಲಿ ದಶಮ ಸ್ಥಾನದಲ್ಲಿ ಕುಜ ಮತ್ತು ಕೇತು ಇರೋದ್ರಿಂದ ಎಷ್ಟೇ ಸಮಸ್ಯೆಗಳು, ಗೊಂದಲಗಳು ಏನೇ ಇದ್ದರೂ ಸಹ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತೆ. ದೃಢಕಾಯವಾದಂಥ ಆರೋಗ್ಯ ಇರುತ್ತೆ. ಇದೆಲ್ಲವೂ ಸಹ ನಿಮಗೆ ಬೆನಿಫಿಟ್ ಇರುತ್ತೆ. ನಿಮಗೆ ಗುರು ಮತ್ತು ಶನಿ ಮತ್ತು ಗುರುವಿನ ಬಲ ಇಲ್ಲದಲೇ ಇದ್ದಾಗ ನಿಮಗೆ ವರದಾನವಾಗಿ ಬರುವಂಥದ್ದೇ ರವಿ ಮತ್ತು ಬುಧ ಮತ್ತು ಕುಜಗ್ರಹ. ಇವರನ್ನ ಉಪಾಸನೆ, ನಿಮ್ಮ ರಾಶಿಯಾಧಿಪತಿ ಬಂದು ಕುಜಗ್ರಹನೇ ಆಗಿರ್ತಾರೆ. ಕುಜಗ್ರಹ ಅಧಿಪತಿಯಾಗಿದ್ದ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು, ಪ್ರತಿ ಮಂಗಳವಾರ ಸಾಧ್ಯವಾದರೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಅದನ್ನು ಮಾಡಿ ಅನುಕೂಲಕರವಾದಂಥ ವಾತಾವರಣವಿರುವಂಥದ್ದು. ಧನುಸ್ಸು ರಾಶಿಯವರಿಗೆ ಜುಲೈ ತಿಂಗಳು ಹೆಂಗಿದೆ ಅಂತ ಅಂದಾಗ, ಧನುಸ್ಸು ರಾಶಿಗೆ ಉತ್ತಮವಾದಂಥ ಯೋಗ ಫಲ ಮೊದಲಿಂದಲೂ ಕೂಡಿದೆ, ಈಗ ಮುಂದೆನೂ ಇದಿರುತ್ತೆ. ಯಾಕೆ ಅಂದರೆ ಶನಿಯ ಯೋಗ ಫಲ ಚೆನ್ನಾಗಿದೆ, ಜೊತೆಯಲ್ಲಿ ಶುಕ್ರನ ಯೋಗ ಫಲ ಅನುಕೂಲಕರವಾಗಿದೆ, ಮತ್ತು ಗುರುವಿನ ಬಲವು ಅನುಕೂಲಕರವಾಗಿದೆ, ಜೊತೆಯಲ್ಲಿ ಕುಜಗ್ರಹನ ಯೋಗ ಫಲ ತುಂಬ ಚೆನ್ನಾಗಿದೆ. ನಷ್ಟ ಏನಾದರೂ ಇದೆಯಾ ಅಂತ ಅಂದರೆ ಖಂಡಿತವಾಗಿ ನಷ್ಟದ ವಾತಾವರಣವೂ ನಿಮಗೆ ಇರುತ್ತೆ. ಆಲೋಚನೆಯಲ್ಲಿ ಗೊಂದಲಗಳಿದೆ, ಕೀರ್ತಿ ಭಂಗವಾಗುವಂಥದ್ದು, ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಉರಿಪಟ್ಟು ನಿಮ್ಮ ಇಲ್ಲ ಸಲ್ಲದ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿ ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡುವಂಥ ಜನಗಳು ಖಂಡಿತವಾಗಿ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ವಾತಾವರಣ ಇದೆಲ್ಲವೂ ಸಹ ನಿಮಗೆ ಸಿಗುತ್ತೆ. ಗುರುವಿನ ಯೋಗ ಫಲ ಚೆನ್ನಾಗಿದೆ. ಎಲ್ಲವೂ ಹೊಸ ಹೊಸ ಕೆಲಸಗಳ ಆರಂಭವಾಗುತ್ತೆ. ಹೊಸ ಹೊಸ ಕೆಲಸಗಳ ಜೊತೆಯಲ್ಲಿ ಹಣಕಾಸಿನ ಉತ್ತಮವಾದಂಥ ಬಿಸ್ನೆಸ್ ಚೆನ್ನಾಗಿರುತ್ತೆ. ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್ ಯಾರಾದರೂ ಇದ್ದರೆ, ಗಾರ್ಮೆಂಟ್ಸ್ ನಡೆಸುವಂಥವರು, ಇಂಥವ್ರು ಎಲ್ಲರೂ ಸಹ ಉತ್ತಮವಾದಂಥ ದಿನಗಳು ಖಂಡಿತವಾಗಿ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರಿಗೂ ಸಹ ಶುಕ್ರ ಮತ್ತು ಗುರು ಶನಿ ಇವೆಲ್ಲ ಬಲ ಯೋಗದಿಂದ ನಿಮಗೆ ನೀವು ಸಹ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಯೋಚನೆಯನ್ನು ಮಾಡಿ, ಎಲ್ಲಾದರೂ ಹೂಡಿಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇದೆಲ್ಲ ಪ್ರಯತ್ನಗಳಿಂದ ನಿಮಗೆ ಉತ್ತಮವಾದಂಥ ಲಾಭ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲೂ ಸಹ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಖಂಡಿತವಾಗಿ ನಿಮಗೆ ತಂದುಕೊಳ್ತಾರೆ. ನಿಮ್ಮ ರಾಶ್ಯಾಧಿಪತಿ ಬಂದು ಗುರು ಇರ್ತಾರೆ. ಗುರುವಿನ ಬಲ ಚೆನ್ನಾಗಿದೆ, ಶುಕ್ರನ ಬಲವೂ ಚೆನ್ನಾಗಿದೆ, ಕುಜನ ಬಲ ಚೆನ್ನಾಗಿರೋದ್ರಿಂದ ದೃಢಕಾಯವಾದಂಥ ವಾತಾವರಣ, ದೃಢಕಾಯವಾದಂಥ ಆರೋಗ್ಯ, ಉತ್ತಮವಾದಂಥ ಮನಸ್ಸಿನ ಸ್ಥಿತಿ, ಯೋಚನಾ ಶಕ್ತಿ ಇವೆಲ್ಲವೂ ಚೆನ್ನಾಗಿರುತ್ತೆ. ಗುರು ಅಧಿಪತಿ ಆಗಿರೋದ್ರಿಂದ ರಾಯರ ಪ್ರಾರ್ಥನೆ, ಮಂತ್ರಾಲಯಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ. ಇಲ್ಲವಾದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲಾದರೂ ರಾಯರ ದೇವಸ್ಥಾನಗಳು ಸಿಕ್ಕಿದ್ರೆ ಹೋಗಿ ಒಂದು ನಮನವನ್ನು ಸಲ್ಲಿಸಿ. ಅದು ನಿಮಗೆ ಆಗ್ತಿಲ್ಲ ಅಂದರೆ ನವಗ್ರಹದಲ್ಲಿರುವಂತಹ ಗುರುವಿನ ಗುರುಗ್ರಹಕ್ಕೆ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ.
ಎಕ್ಕದ ಹೂಗಳಿಂದ ಅರ್ಚನೆಯನ್ನು ಮಾಡಿಸಿ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿ ಇದ್ದೀರಿ. ನೀವು ಮಕರ ರಾಶಿಯ ಮಾಸ ಭವಿಷ್ಯ. ಮಕರ ರಾಶಿಯಲ್ಲಿ ಉತ್ತಮವಾದಂತಹ ಸಮಾಧಾನಕರವಾದಂಥ ವಾತಾವರಣ ಅಂತೂ ಮಕರ ರಾಶಿಗಿದೆ. ಮಕರ ರಾಶಿಯವರು ಸುಮಾರು ದಿನಗಳಿಂದ ಪಟ್ಟಂಥ ಸಂಕಷ್ಟಗಳು, ಅನುಭವಿಸಿದಂತಹ ವೇದನೆಗಳು, ಅನುಭವಿಸಿದಂತಹ ಕಷ್ಟ ನಷ್ಟಗಳು ಒಂದಲ್ಲ ಎರಡಲ್ಲ, ಸುಮಾರು ಸಮಸ್ಯೆಗಳನ್ನು ನೀವು ನೋಡಿದ್ದೀರಿ. ಜುಲೈ ತಿಂಗಳು ನಿಮಗೆ ಮಕರ ರಾಶಿವರೆಗೆ ಒಂದು ರೀತಿಯಾದಂಥ ಸಮಾಧಾನಕರವಾದಂಥ ವಾತಾವರಣಗಳನ್ನು ತಂದುಕೊಟ್ಟಿದೆ. ಶನಿಯ 7.5 ಮುಕ್ತಾಯವಾಗಿ ಅವರ ಅನುಗ್ರಹಕ್ಕೆ ಪ್ರಾಪ್ತರಾಗಿದ್ದೀರಿ. ಜೊತೆಯಲ್ಲಿ ಪಂಚಮದಲ್ಲಿ ಶುಕ್ರನ ದಿನ ಕೂಡಿರೋದ್ರಿಂದ, 6ನೇ ಮನೆಯಲ್ಲಿ ಗುರುವಿನ ಬಲ ಇರೋದ್ರಿಂದ ಒಂದು ರೀತಿಯಾದಂತಹ ಸಮಾಧಾನಕರವಾದಂಥ ವಾತಾವರಣಗಳು ಇದೆ. ಜೊತೆಯಲ್ಲಿ ಮತ್ತೊಮ್ಮೆ ನಾನು ಹೇಳ್ತೇನೆ, ಹಣಕಾಸಿನ ದೊಡ್ಡ ಮಟ್ಟದ ವ್ಯಯ, ಹಣಕಾಸಿನ ಗೊಂದಲ, ಹಣಕಾಸಿನ ಸಮಸ್ಯೆಗಳಿಗೆ ಗುರಿಯಾಗುವಂಥ ವಾತಾವರಣಗಳಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನು ಬಿಟ್ಟರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಮನೆಯಲ್ಲಿ ಉತ್ತಮವಾದಂಥ ವಾತಾವರಣ, ಕೋಪವೆಲ್ಲವೂ ಶಮನವಾಗಿದೆ. ಮಾಡುವಂಥ ಅವಘಡಗಳೆಲ್ಲವೂ ಸಹ ನಿಮಗೆ ಈಗ ಗೊತ್ತಾಗಿದೆ. ಯಾವುದೂ ಎಡರು ತೊಡರುಗಳನ್ನು ಮಾಡಿಕೊಳ್ಳದ ರೀತಿಯಲ್ಲಿ ಒಂದು ಉತ್ತಮವಾದಂಥ ಆಲೋಚನೆಗಳನ್ನು ಮಾಡಿ ಕೈ ಹಾಕುವಂಥ ಕೆಲಸಗಳಿಗೆ ನೀವು ಮುಂದಾಗ್ತೀರಿ. ಕೈ ಹಾಕಿದ ಕೆಲಸಗಳಲ್ಲಿ ಸಾಧಾರಣವಾಗಿ ಸ್ವಲ್ಪವೇ ಲಾಭದಾಯಕವನ್ನು ನೋಡುವಂಥ ವಾತಾವರಣಗಳಿಂದಲೂ ಕೂಡಿರ್ತೀರಿ. ನಿಮಗೆ ಪ್ರಾವಿಷನ್ ಬಿಸ್ನೆಸ್ ಮಾಡುವಂಥವರಿಗೆ, ದವಸ ಧಾನ್ಯಗಳನ್ನು ಮಾರುವಂತಹ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಯೋಗ ದಿನಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ರಾಶ್ಯಾಧಿಪತಿ ಬಂದು ಶನಿಗ್ರಹನೇ ಆಗಿರ್ತಾರೆ. ಯಾರಾದರೂ ಈ ಮಕರ ರಾಶಿ ಸಂಬಂಧಪಟ್ಟಂಥವರು ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಿದ್ರೆ, ಜೊತೆಯಲ್ಲಿ ವಾಹನವನ್ನು ಚಲಾವಣೆ ಆಟೋ ಬಿಸ್ನೆಸ್ಸು, ಇಂಥವರೆಲ್ಲರಿಗೂ ಸಹ ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ನೆಮ್ಮದಿಯಾದಂತಹ ವಾತಾವರಣಗಳು ಖಂಡಿತವಾಗಿ ಜುಲೈ ತಿಂಗಳು ಮಕರ ರಾಶಿಯವರಿಗೆ ಸಿಗುತ್ತೆ. ಮಕರ ರಾಶಿಯ ರಾಶ್ಯಾಧಿಪತಿ ಬಂದು ಶನಿಗ್ರಹಣೆ ಆಗಿರ್ತಾರೆ. ಪ್ರತಿ ಶನಿವಾರ ನೀವು ಹೋಗಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳುಬತ್ತಿ ಹಚ್ಚೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ದೋಷದಲ್ಲಿರುವಂಥವರು ಕುಜಗ್ರಹ ಇರ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅದು. ಆದ್ದರಿಂದ ಆರೋಗ್ಯ ಸ್ವಲ್ಪ ಅನಾನುಕೂಲಕರವಾಗಿರಬಾರ್ದು, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂಥ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಾಗಿ ಒಂದು ತುಳಸಿ ಅರ್ಚನೆಯನ್ನು, ಬಿಲ್ವಾರ್ಚನೆಯನ್ನು ಮಾಡಿಸಿ, ಜೊತೆಯಲ್ಲಿ ಸಾಧ್ಯವಾದ ತೊಗರಿ ಬೇಳೆಯನ್ನು ದಾನ ಮಾಡಿ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮಕರ ರಾಶಿಯಲ್ಲಿ. ಕುಂಭರಾಶಿಗೆ ಗುರುಗಳೇ ನಮಗೆ 7.5 ಇದೆ, ನಮಗಿನ್ನೂ ಶನಿಯ ದೋಷ ಇದೆ, ಏನು ಗುರುಗಳೇ ಅಂತ ಸುಮಾರು ಜನ ಕೇಳ್ತಲೇ ಇರ್ತೀರಿ. 7.5 ಖಂಡಿತವಾಗಿ ಇದೆ. ಸಮಸ್ಯೆಗಳು, ಗೊಂದಲಗಳು, ಅತಿಯಾದಂಥ ಕೋಪದ ವಾತಾವರಣಗಳು, ಕುಟುಂಬದಲ್ಲಿ ಕಲಹಗಳು, ನಾನಾ ರೀತಿ ಶತ್ರುಬಾಧೆಗಳು, ಒಂದಲ್ಲ ಒಂದು ಮಾಡೋಕ್ಕೋದಾಗ ಅವಘಡಗಳು, ಅವಹೇಳನಗಳು ಮತ್ತು ಅಪನಿಂದನೆಗಳು ಇವೆಲ್ಲವೂ ಬರುವಂತಹ ವಾತಾವರಣಗಳು ಕುಂಭರಾಶಿಗಿದ್ರೆ, ಕುಂಭರಾಶಿಗೆ ಬೆನಿಫಿಟ್ ಇರುವಂಥ ರಾಶಿಯೂ ಸಹ ಇದ್ದಾರೆ. ಯಾರು ಅಂತ ಅಂದರೆ ರಾಹುಗ್ರಹನ ಬೆನಿಫಿಟ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ಕುಂಭರಾಶಿವರಿಗೆ ಶುಕ್ರನ ಯೋಗ ಫಲವು ನಿಮಗೆ ಚೆನ್ನಾಗಿದೆ. ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. ಶನಿ 7.5 ಇದ್ದರೂ ಸಹ ನಿಮಗೆ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ, 4ನೇ ಮನೆಯಲ್ಲಿ ಶುಕ್ರನ್ ಇರೋದ್ರಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಖಂಡಿತವಾಗಿ ತಂದುಕೊಡ್ತಾರೆ. ನಿಮಗೆ ಜೊತೆಯಲ್ಲಿ ನಾನು ಹೇಳುವಂಥದ್ದು, ಮಿತ್ರನಿಂದ ನಿಮಗೆ ಸಹಯೋಗ. ನಿಮಗೆ ಯಾರಾದರೂ ನೆರವನ್ನು ನೀಡುವಂಥ ಸಂದರ್ಭಗಳು ಯಾರೋ ಬರ್ತಾರೆ ಅಂದ್ಕೊಳ್ಳಿ. ನಿಮಗೆ ಕಷ್ಟಕ್ಕೆ ನೆರವಾಗುವಂಥವರೋ, ನೀವು ಕಷ್ಟದಲ್ಲಿದ್ದೀರಿ ಪಾರ್ಟ್ನರ್ ಬಿಸ್ನೆಸ್ ಮಾಡೋಣ ಬನ್ನಿ ಅಂತಂತಂದನೋ, ಅಥವಾ ಇಲ್ಲ ಇದನ್ನು ಮಾಡೋದು ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಒಂದು ಐಡಿಯಾ ಕೊಡುವಂಥದ್ದು, ನಿಮ್ಮ ಸಂಕಷ್ಟಗಳಿಗೆ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಯಾರಾದರೂ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಾಗ ಅಂಥವರಿಂದ ನಿಮಗೆ ಉತ್ತಮವಾದಂಥ ಸಲಹೆ, ಉತ್ತಮವಾದಂತಹ ಕಷ್ಟಗಳಿಂದ ವಿಮುಕ್ತರಾಗುವಂಥ ವಾತಾವರಣಗಳು ಸ್ನೇಹಿತರಿಂದಲೋ, ಬಂಧುವಿಂದಲೋ, ಅಥವಾ ಯಾರಾದರೂ ನಿಮಗೆ ಸಹಕಾರ ಮಾಡುವಂಥ ವ್ಯಕ್ತಿಗಳಿಂದ ನಿಮಗೆ ಅನುಕೂಲವಾಗುತ್ತೆ.
ಜೊತೆಯಲ್ಲಿ ಕೋಪವು ಶಮನವಾಗುವಂಥ ವಾತಾವರಣಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ. ಹೂಡಿಕೆಯನ್ನು ಮಾಡಬೇಕಾದಾಗ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಹೂಡಿಕೆಯಲ್ಲಿ ಸಮಸ್ಯೆಗಳು ಗೊಂದಲಗಳಿರುತ್ತೆ. ಶಾಡೆ ಸಾತಿ ಇನ್ನೂ ಇದೆ. ಅಪನಿಂದನೆಗಳು ಅಪರಾಧಗಳು ಇವೆಲ್ಲವೂ ಸಹ ಆಗುವಂಥ ವಾತಾವರಣಗಳು ಇನ್ನೂ ಇರುತ್ತೆ. ಕೋಪಕ್ಕೆ ಬುದ್ಧಿ ಕೊಡಬೇಡಿ. ಇನ್ನೊಬ್ಬರ ಮಾತುಗಳನ್ನು ಪ್ರಚೋದನೆಯ ಮಾತುಗಳನ್ನು ಕೇಳಕೋಬೇಡಿ. ಧರ್ಮವನ್ನು ಬಿಟ್ಟು ಅಧರ್ಮ ಕೆಲಸಗಳನ್ನು ಮಾಡಬೇಡಿ. ಮೋಸ ಮಾಡೋದು, ಸುಳ್ಳು ಹೇಳೋದು, ಇನ್ನೊಬ್ಬರಿಗೆ ಅವಹೇಳನವಾಗಿ ಮಾತನಾಡುವಂಥದ್ದು, ಅಧರ್ಮ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವುದು, ಇದೆಲ್ಲವೂ ಸಹ ನಿಮಗೆ ಮಾರಕವಾಗುತ್ತೆ. ಅದೇ ನಿಮಗೆ ದೊಡ್ಡ ಮಟ್ಟದ ನಷ್ಟ, ಕಷ್ಟ, ಇಡೀ ನಿಮ್ಮ ಸಂಪಾದನೆಗಳನ್ನು ಹಾಳು ಮಾಡುವಂಥ ವಾತಾವರಣಗಳಲ್ಲಿ ಬರುತ್ತಂದರೆ ಅಕ್ರಮ ಸಂಬಂಧಗಳು, ಅಕ್ರಮವಾದಂಥ ಆಲೋಚನೆಗಳು. ಅಕ್ರಮ ಸಂಬಂಧಗಳು ಅಂತಂದರೆ ನೀವು ಎಲ್ಲ ಸರ ಸಿಗುತ್ತೆ ನಿಮಗೆ. ಒಂದು ಭೂಮಿಯನ್ನು ಆಕ್ರಮವನ್ನು ಮಾಡಿಕೊಂಡ್ರೆ ಅದು ಅಕ್ರಮವೇ. ಒಂದು ನಮಗೆ ಕುಟುಂಬಕ್ಕೆ ದ್ರೋಹವನ್ನು ಮಾಡಿ ಒಂದು ಅಕ್ರಮ ಸಂಬಂಧ, ಒಂದು ಹೆಣ್ಣನ್ನು ಒಂದು ಗಂಡನ್ನು ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಅದು ದೊಡ್ಡ ಅಪರಾಧಗಳೇ. ಇದೆಲ್ಲವೂ ಸಹ ನಿಮಗೆ ಮಾರಕ ಮತ್ತು ದೊಡ್ಡ ಮಟ್ಟದ ನಷ್ಟದ, ಕಷ್ಟದ ದಿನಗಳನ್ನು ಈಗಲೇ ನೀವು ಸೂಚನೆಯನ್ನು ಕೊಡುತ್ತೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಮತ್ತೊಂದು ಕಿವಿ ಮಾತನ್ನು ಹೇಳ್ತಾ, ರಾಶ್ಯಾಧಿಪತಿ ಬಂದು ಶನಿ ಆಗಿರ್ತಾರೆ. ಶನಿಯ ಉಪಾಸನೆಯನ್ನು ಹೆಚ್ಚಿನದಾಗಿ ಮಾಡಿ, ಸ್ವಲ್ಪ ಆರೋಗ್ಯಕ್ಕೆ ಮಾರಕವಾಗಿ ಮಾಡುವಂಥ ಕುಜಗ್ರಹನ ದೋಷದಲ್ಲಿರ್ತಾರೆ. ಕುಜಗ್ರಹನ ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲ. ಮೀನರಾಶಿಗೆ ತೆಗೆದುಕೊಳ್ತಾರೆ. ಮೀನರಾಶಿಗೆ ಜನ್ಮದಲ್ಲಿ ಶನಿ ಬಂದಾಗ ಅತಿಯಾದಂಥ ಕೋಪದ ವಾತಾವರಣ, ಆತುರದ ನಿರ್ಧಾರಗಳು, ಸೋಂಬೇರಿತನ, ಅತಿಯಾದಂಥ ನಿದ್ರೆ, ಅತಿಯಾದಂತಹ ಅಲಕ್ಷ್ಯ ಇವೆಲ್ಲವೂ ಸಹ ನಿಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಜೊತೆಯಲ್ಲಿ ನಿಮಗೆ ದೊಡ್ಡದ ಕಂಟಕವಾಗಿದ್ದಂತಹ ರಾಹುಗ್ರಹ ಬಿಡುಗಡೆ ಆಗಿದ್ದಾರೆ. ಅದು ನಿಮಗೆ ಖುಷಿ. ಶತ್ರು ಬಾಧೆಗಳಿಂದ ವಿಮುಕ್ತರಾಗ್ತಾರೆ. ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳನ್ನು ತಂದು ಕೊಡ್ತಿದ್ದಂಥ, ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಗೊಂದಲಗಳನ್ನು ಮಾಡ್ತಿದ್ದಂತಹ ನಿಮಗೆ ಶತ್ರುವಿನ ಬಾಧೆಯಿಂದ ವಿಮುಕ್ತರಾಗ್ತೀರಿ. ಅವನು ಮಾಯವಾಗ್ತಾನೆ, ಇಲ್ಲ ನಿಮ್ಮಿಂದ ದೂರವಾಗ್ತಾನೆ. ಅಡೆತಡೆಗಳು ಆಗ್ತಿದ್ದಂಥ ಕೆಲಸ ಕಾರ್ಯಗಳು ನಿಮಗೆ ಸಲೀಸಾಗುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆದರೂ ಸಹ ಸೋಂಬೇರಿತನ ಜಾಸ್ತಿ ಇದೆ. ಅತಿಯಾದಂಥ ನಿದ್ರೆ ಆವರಿಸ್ಕೊಂಡಿದೆ. ಅಲಕ್ಷ್ಯ, ಇವತ್ತು ಮಾಡೋದನ್ನು ಮಾಡಿದ್ರೆ ಆಯ್ತು ಬಿಡೋದು, ನಾಳೆ ಮಾಡೋಣ ಅನ್ನುವಂಥ ಅಲಕ್ಷ್ಯ, ನಿರ್ಲಕ್ಷ್ಯ ಜಾಸ್ತಿ ನಿಮ್ಮಲ್ಲಿ ಕಾಡ್ತಾ ಇದೆ. ಅದರ ಬಗ್ಗೆ ನೀವು ಒಂದು ರೀತಿಯಾದಂಥ ಮನವರಿಕೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಿರ್ಧಾರ ಮಾಡಿದಂಥ ಕೆಲಸಗಳು ಇವತ್ತೇ ಆಗಬೇಕು. ನಾಳೆ ಅನ್ನುವಂಥದ್ದು ಹಾಳಾಗುತ್ತೆ. ಇವತ್ತು ಮಾಡಬೇಕು ಅಂದರೆ ಇವತ್ತು ಮಾಡಿಬಿಡಬೇಕು. ಅಂತಹ ಕೆಲಸ ಕಾರ್ಯಗಳನ್ನು ನೀವು ಯೋಚನೆ ಮಾಡಿ. ಜೊತೆಯಲ್ಲಿ ನಿಮಗೆ ರಾಷ್ಟ್ರಾಧಿಪತಿ ಬಂದು ಗುರುವಾಗಿರ್ತಾರೆ. ಗುರುವಿನ ಯೋಗ ಫಲ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಶನಿವಿನ ನಷ್ಟದ ವಾತಾವರಣವೂ ಇದೆ. ಗುರು ಶುಕ್ರನ 3ನೇ ಸ್ಥಾನದಲ್ಲಿರುವಂಥ ಶುಕ್ರ, ಜೊತೆಯಲ್ಲಿ 4ನೇ ಸ್ಥಾನದಲ್ಲಿರುವಂಥ ಗುರು ಯೋಗ ಫಲದಲ್ಲಿ ಕೂಡಿರ್ತಾರೆ. ಪಂಚಮದಲ್ಲಿ ರವಿ ಬುಧ ಆದಿತ್ಯ ನಷ್ಟವನ್ನು ತಂದು ಕೊಡ್ತಾರೆ. ಭೂಮಿಯಲ್ಲಿ ನಷ್ಟ, ವ್ಯವಹಾರದಲ್ಲಿ ಕಷ್ಟ, ಆಲೋಚನೆ ಮಾಡುವಂಥ ರೀತಿಯಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣ, ಓದುವಂಥ ಮಕ್ಕಳಿಗೆ ಡಿಸ್ಟರ್ಬ್ ಆಗುವಂಥದ್ದು, ಓದುವಂಥ ಮಕ್ಕಳಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಇದೆಲ್ಲವೂ ತಂದು ಕೊಡ್ತಾರೆ. ಜೊತೆಯಲ್ಲಿ 6ನೇ ಮನೆಯಲ್ಲಿ ಇಂಥ ಕುಜ ಮತ್ತು 5ನೇ ಮನೆಯಂಥ ರಾಹುಗ್ರಹ ವ್ಯಯವನ್ನು ಮಾಡ್ತಾರೆ. ಆರೋಗ್ಯದಲ್ಲಿ ವ್ಯಯ, ಅತಿಯಾದಂಥ ನಿಮಗೆ ಜೀರ್ಣವೇ ಆಗೋದಿಲ್ಲ, ಹೊಟ್ಟೆ ಹಸುವೇ ಕಾಣಿಸೋದಿಲ್ಲ, ಯಾವಾಗಲೂ ಸಹ ಊಟ ಮಾಡಬೇಕು ಅಂತ ಅನಿಸೋದಿಲ್ಲ. ಆ ರೀತಿಯಾದಂಥ ವಾತಾವರಣಗಳು ಅಜೀರ್ಣತೆಯನ್ನು ತಂದು ಕೊಟ್ಟಿರ್ತಾರೆ ಕುಜಗ್ರಹ. ಅದರ ಬಗ್ಗೆ ನೀವು ಆಲೋಚನೆ ಮಾಡಿ ನಿರ್ಲಕ್ಷ್ಯವನ್ನು ಮಾಡಬೇಡಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಬಂದು ನಿಮಗೆ ಗುರುವಾಗಿರ್ತಾರೆ. ನೀವು ಗುರುವಿನ ಬಲವನ್ನು ಪಡ್ಕೊಳ್ಬೇಕು. ದೋಷದಲ್ಲಿರುವಂಥ ಕುಜನ ಬಲವನ್ನು ಪಡ್ಕೊಳ್ಬೇಕು. ಶನಿ ಜನ್ಮದಲ್ಲಿದ್ದರೆ ಶನಿಯ ಉಪಾಸನೆಯನ್ನೂ ಮಾಡಬೇಕು. ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಳಬತ್ತಿ ಹಚ್ಚುವಂಥದ್ದು, ಜೊತೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ಒಂದು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸುವಂಥದ್ದು, ಸಾಧ್ಯವಾದರೆ ಮನೆಯಲ್ಲಿಯೇ ಒಂದು ನವಗ್ರಹ ಪೂಜೆಯನ್ನು ಮಾಡಿಸುವಂಥದ್ದು, ಶತ್ರು ಬಾಧೆಗೋಸ್ಕರವಾಗಿ ಸಾಧ್ಯವಾದರೆ ಒಂದು ದುರ್ಗಾ ಹೋಮವನ್ನು, ಒಂದು ರುದ್ರ ಹೋಮವನ್ನು, ಒಂದು ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳುವಂಥದ್ದು, ಇದೆಲ್ಲವೂ ಮಾಡೋದ್ರಿಂದ ಮೀನರಾಶಿಯವರಿಗೆ ಇನ್ನೂ ಒಂದು ರೀತಿಯಾದಂತಹ ಕಷ್ಟಗಳಿಂದ ವಿಮುಕ್ತರಾಗುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.